1949ನೇ ಇಸವಿಯ ನವೆಂಬರ್ ತಿಂಗಳ 26ನೇ ದಿನದಂದು ಈ ಸಂವಿಧಾನವನ್ನು ನಮಗೆ ನಾವೇ ಅರ್ಪಿಸಿಕೊಂಡು ಅಂಗೀಕರಿಸಿ ಶಾಸನವಾಗಿ ವಿಧಿಸಿಕೊಂಡಿದ್ದೇವೆ. ಹೀಗೆ ವಿಧಿಸಿಕೊಂಡ ಸಂವಿಧಾನವನ್ನು ಉಳಿಸಿಕೊಳ್ಳಲು ಕಟಿಬದ್ಧರಾಗಿದ್ದೇವೆ. ಜೈ ಭೀಮ್. ವಿಷ್ಣು ಬಲ್ಲಿದನೆಂಬೆನೆ ವಿಶ್ವ ಬಲ್ಲಿದನೆಂಬೆನೆ ದಶಾವತಾರದಲ್ಲಿ ಭಂಗಪಟ್ಟುವುದಕ್ಕೆ ತಡೆಯಿಲ್ಲ. ಬ್ರಹ್ಮ ಬಲ್ಲಿದನೆಂಬೆನೆ ಚಿರ ಹೋಗಿ ನಾನಾ ವಿಧಿಯಾದ ವೇದ ಬಲ್ಲಿತ್ತೆಂಬೆನೆ ನಾನಾ ಮುಖದಲ್ಲಿ ಸ್ತುತಿಸಿತಲ್ಲದೆ ಲಿಂಗದ ನಿಲುಕಡೆಯ ಕಾಣದು ಲಿಂಗದ ನಿಲುಕಡೆಯ ಕಾಣದು ಶಾಸ್ತ್ರ ಬಲ್ಲಿತ್ತೆಂಬೆನೆ ಶಬ್ದ ಕ್ರೀ ಪುರಾಣ ಬಲ್ಲಿತ್ತೆಂಬೆನೆ ಪೂರ್ವಕ್ರಿ ಆಗಮ ಬಲ್ಲಿತ್ತೆಂಬೆನೆ ವಾಯು ಹೊಂದಿತ್ತು ಇದು ಕಾರಣ ಕೂಡಲ ಸಂಗಯ್ಯನೇ ನಿತ್ಯ ಮಾರಿ ವೇದ ಪುರಾಣ ಹೋತಿಂಗೆ ಮಾರಿ ರಾಮ ಪುರಾಣ ರಕ್ಕಸೈಗೆ ಮಾರಿ ಭಾರತ ಪುರಾಣ ಗೋತ್ರಕ್ಕೆ ಮಾರಿ ಎಲ್ಲಾ ಪುರಾಣ ಕರ್ಮಕ್ಕೆ ಮೊದಲು ನಿಮ್ಮ ಪುರಾಣಕ್ಕೆ ಪ್ರತಿ ಇಲ್ಲ ಕೂಡಲ ಸಂಗಮ ದೇವ ಮಾತಿನ ಮಾತಿಂಗೆ ನಿನ್ನ ಕೊಂದಹರೆಂದರು ಎಲೆ ಹೋತೆ ಅಳುಕಂಡ ವೇದವನ್ನು ಓದಿದವರ ಮುಂದೆ ಅಳುಕಂಡ ಶಾಸ್ತ್ರವ ಕೇಳಿದವರ ಮುಂದೆ ಅಳುಕಂಡ ನೀರಾಕುವುದಕ್ಕೆ ತಕ್ಕದ ಮಾಡುವ ಕೂಡಲ ಸಂಗಮ ದೇವ ಹೊಲೆಯೊಳಗೆ ಹುಟ್ಟಿ ಕುಲವನ್ನರಸುವೆ ಏನೋ ಮಾತಾಯಿಂಗಿಯ ಮಗ ನೀನು ಸತ್ತುದ ನಡೆಯ ವ್ಯಕ್ತನ ಹೊಲೆಯ ಪಟ್ಟುದಂದು ನೀವು ಕೊಲ್ಪುರಿ ಶಾಸ್ತ್ರವೆಂಬುದು ಹೊಂತಿಗೆ ಮಾರಿ ವೇದವೆಂಬುದು ನಿಮಗೆ ತಿಳಿಯದು ನಮ್ಮ ಕೂಡಲ ಸಂಗನ ಶರಣರು ಕರ್ಮ ವಿರಹಿತರು ಶರಣ ಸನ್ನಿಹಿತರು ಅನುಪಮ ಚಾರಿತ್ರರು ಅವರಿಗೆ ತೋರಲು ಪ್ರತಿ ಇಲ್ಲ. ಅಂಗದ
ನಾಸಿಕ ಬಣಸಿಗ ನಾಸಿಕ ಬಣಸಿಗ ಅದರ ಒಕ್ಕಲಿಗ ಅದರ ಒಕ್ಕಲಿಗ ಕರ್ಣ ಕರ್ಣ ಕೊಲ್ಲ ಗೊಲ್ಲ ಕೊರಳು ಕುಂಬಾರ ಕೊರಳು ಕುಂಬಾರ ಬಾಹು ಪಾಂಚಾಳ ಬಾಹು ಪಾಂಚಾಳ ಅಂಗೈ ಉಪ್ಪಾರ ಅಂಗೈ ಉಪ್ಪಾರ ನಖ ನಾಯಿಂದ ನಖ ನಾಯಿಂದ ಒಡಲು ಡೊಂಬ. ಶರಣು ಶರಣಾರ್ಥಿಗಳು, ಒಂದು ವಿಶಿಷ್ಟ ಸಂದರ್ಭದಲ್ಲಿ ನಾ ಇವತ್ತು ಗಾಂಧಿ ಸರ್ಕಲ್ನಲ್ಲಿ ಕೂತ್ಕೊಂಡಿದ್ದೆ. ಗಾಂಧಿ ಅಂದ್ಕೊಳ್ಳೇನೆ ಸತ್ಯ ಅಹಿಂಸೆ ನೆನಪಾಗ್ತದೆ. ಗಾಂಧಿ ಅಂದ್ಕೊಳ್ಳೇನೆ ಒಂದು ಸಾಮ್ರಾಜ್ಯಶಾಹಿ ಶಕ್ತಿಯನ್ನು ಏಕಾಂಗಿಯಾಗಿ ವಿರೋಧಿಸಿದಂಥವನು ಅನ್ನುವಂಥ ಒಂದು ಸಂಕೇತ ಕೂಡ ನಮ್ಮ ಎದುರುಗಡೆ ಮುಂದೆ ಇರ್ತಾರೆ. ಇಡೀ ಬ್ರಿಟಿಷ್ ಸಾಮ್ರಾಜ್ಯ ಎಷ್ಟೆಲ್ಲ ದೊಡ್ಡದಿದ್ರು ಕೂಡ, ಏನೆಲ್ಲವನ್ನು ಸರ್ವನಾಶ ಮಾಡಲಿಕ್ಕೆ ಶಕ್ತಿ ಇದ್ದರೂ ಕೂಡ, ಗಾಂಧಿ ಈ ದೇಶದ ಜನರನ್ನು ನಂಬಿಕೊಂಡು ಒಂದು ಪ್ರಬಲವಾದಂಥ ಹೋರಾಟವನ್ನು ಕಟ್ಟಿದಂಥವರು ನೆನಪಿಸ್ಕೊಳ್ತಿದ್ದಾರೆ. ನಾಳೆ 31ಕ್ಕೆ 8 ಜನ ಸೇರ್ತಾರೆ ಅಂತಲ್ಲ, ಆದರೆ ಒಂದು ಅಂತಃಶಕ್ತಿಯನ್ನು ನಂಬಿಕೊಂಡಂಥವ್ರು, ಬಸವಣ್ಣನ ಪ್ರಾಬಲ್ಯವನ್ನು ನಂಬಿಕೊಂಡಂಥವ್ರು, ಶರಣರ ತತ್ವವನ್ನು ನಂಬಿಕೊಂಡಂಥವ್ರು, ಇದು ಸರಿಯಲ್ಲ ಅಂತ ಹೇಳ್ತಕ್ಕಂಥದ್ದು, ಇದು ತಪ್ಪು ಅಂತ ಹೇಳ್ತಕ್ಕಂಥ ಒಂದು ಅಂತಃಶಕ್ತಿ ಇದೆಯಲ್ಲ, ಆ ಅಂತರಾಳದ ಧ್ವನಿ ಇದೆಯಲ್ಲ, ಬಹಳ ದೊಡ್ಡದು ಅನ್ನೋದಕ್ಕೆ ನಾ ಇವತ್ತು ವಚನಗಳನ್ನ ಪ್ರಮಾಣ ಮಾಡಿಕೊಂಡು, ಯಾವ ವಚನಗಳು ಒಂದು ನಮ್ಮ ಅಂತರಂಗದ ಶುದ್ಧಿಯ ಭಾಗದು, ನಮ್ಮ ಹೊರಬೆಳಕಿನ ಸುವರ್ಣ ಅದು. ಈ ವಚನಗಳನ್ನು ನಾವು ಮುಖ್ಯ ಮಾಡಿಕೊಂಡು ಇವತ್ತು ಸಾರ್ವಜನಿಕವಾಗಿ ಪಠಣ ಮಾಡ್ಕೊಳ್ತೀವಿ. ವಚನಗಳು ಎಲ್ಲರನ್ನೂ ಒಳಗೊಂಡಿರುವಂತಹ ಇವುಗಳು. ಆ ಕಾರಣಕ್ಕಾಗಿ ಬಸವಣ್ಣ ಇವನಾರವ ಎಂದೆಣಿಸಯ್ಯ ಅಂತ ಹೇಳಿ, ನಾವಿಷ್ಟೆಲ್ಲ ಜನ ಇದ್ದೀವಲ್ಲ, ಬೇರೆ ಬೇರೆ ಜಾತಿಗಳಿರ್ತೀವಿ, ಬೇರೆ ಬೇರೆ ಇವುಗಳಿರ್ತೀವಿ, ಎಲ್ಲವನ್ನೂ ಕೂಡ ಆ ಜಾತಿಯನ್ನು ಕಿತ್ತೊಗೆದು ಮನುಷ್ಯತ್ವ ಅನ್ನುವಂಥದ್ದೇ ಪ್ರದಾನ ಮಾಡಿಕೊಂಡು, ಮನುಷ್ಯ ಪ್ರೀತಿಯನ್ನು ಪ್ರದಾನ ಮಾಡಿಕೊಂಡು, ಎಲ್ಲರೂ ತನ್ನವರು ಅಂತ ಹೇಳ್ಕೊಂಡಲ್ಲ, ಆ ಹೇಳಿಕೊಳ್ಳುವಾಗ ಅವಾಗ ತನ್ನವರು ಅನ್ನುವಂಥ ಒಂದು ಸಮಾಜ ಇರಲಿಲ್ಲ, ತನ್ನವರು ಅನ್ನುವಂಥದ್ದು ಸಮಾಜ ಇರಲಿಲ್ಲ. ಮುಖ್ಯವಾಗಿ ಮನುಷ್ಯನನ್ನಾಗಿ ಕಾಣಲಾರಂತ ಒಂದು ವ್ಯವಸ್ಥೆ ಇತ್ತು. ಮನುಷ್ಯರನ್ನಾಗಿ ಕಾಣಲಾರಂತ ಒಂದು ವ್ಯವಸ್ಥೆ ಇರುವಾಗ ಅದನ್ನೆಲ್ಲವನ್ನು ಮೀರಿ ಬಸವಣ್ಣ ಎಲ್ಲವನ್ನೂ ಕೂಡ ತನ್ನವರು ಅಂತ ಹೇಳ್ಕೊಂಡ. ಹಾಗಾಗಿನೇ ಮಾದಾರ ಚೆನ್ನಯ್ಯನಂತವರು, ಆ ಡೋರ ಕಕ್ಕನಂತವರು, ನನ್ನ ತಂದೆ ಅನ್ನುವಂಥದ್ದು, ಅವರ ಬಂಧು ಅನ್ನುವಂಥದ್ದು ತಿಳುವಳಿಕೆ ಏನಿದೆಯಲ್ಲ, ಆ ತಿಳುವಳಿಕೆಯನ್ನು ಇಟ್ಕೊಂಡು ಎಲ್ಲರೂ ನನ್ನವರು ಅನ್ನುವಂಥ ಭಾವ ಇದೆಯಲ್ಲ, ಶರಣತ್ವದ ಭಾವ ಇದೆಯಲ್ಲ, ಬಸವತ್ವದ ಭಾವ ಇದೆಯಲ್ಲ, ಲಿಂಗತ್ವದ ಭಾವ ಇದೆಯಲ್ಲ, ಅದು ಎಲ್ಲಿ ಮನುಷ್ಯರನ್ನ ಇವತ್ತು ಜಾತಿ ನೆಲೆ ಒಳಗಡೆ ಒಡೆದು ಹಾಕಿರುವಂಥ ಬ್ರಾಹ್ಮಣರು ಶ್ರೇಷ್ಠರು, ಅವ್ರಿಗಿಂತ ವೈಶ್ಯರು ಕನಿಷ್ಠರು, ಅವ್ರಿಗಿಂತ ಶೂದ್ರರು ಕನಿಷ್ಠರು. ಈ ಮನುಷ್ಯರನ್ನ ಭೇದ ಭಾವದ ಮೇಲೆ ಒಡೆದು ಹಾಕಿರುವಂಥ ಒಂದು ವ್ಯವಸ್ಥೆ ಇದೆಯಲ್ಲ, ಅಲ್ಲಿ ಮಾಡುವಂಥವ್ರು ಯಾರು? ಇದೇ 430 ನಡೀತಾ ಇರುವಂತ ಆ ಸಮಾವೇಶ ಏನಿದೆಯಲ್ಲ, ಅದರ ತರಹದಿ ಅದು ವೈದಿಕ ಶಾಹಿಯ ತರಹದಿ ಅದು. ಯಾವತ್ತು ಇವತ್ತು ವೈದಿಕ ಶಾಹಿ, ಬ್ರಾಹ್ಮಣ ಶಾಹಿ ಹೊಸ ರೂಪದೊಳಗೆ ಹಿಂದುತ್ವದ ರೂಪದೊಳಗಡೆ ಬಂದಿದೆಯಲ್ಲ, ಹಿಂದುತ್ವ ಅನ್ನುವಂಥ ಪದ ಎಲ್ಲಿಂದ ಬಂದಿರುವುದು? ಅದು ಇದು ನಮ್ಮ ದೇಶದ ಪದವ, ನಮ್ಮ ಪ್ರದೇಶದ ಪದವ, ದೇಶಿಕವಾದ ಪದವ, ಧರ್ಮಗಳಲ್ಲ. ಪ್ರಾದೇಶಿಕವಾಚಿಕವಾಗಿ ಕೂಡ ನಾವು ಸಿಂಧುಗಳೇ ಹೊರತು ಹಿಂದೂಗಳಲ್ಲ. ನಾವು ಸಿಂಧು ಸಂಸ್ಕೃತಿಯ ಜನರು, ಸಿಂಧು ಸಂಸ್ಕೃತಿಯ ಜನರು ನಾವು ಹಿಂದೂ ಸಂಸ್ಕೃತಿಯ ಜನರು ಅಲ್ಲ. ಯಾರೋ ಹೇಳಿರುವಂತ ಪರ್ಷಿಯನ್ರೇ ಕರೆದಿರುವಂತ ಸಿಂಧು ಅಂತ ಬದಲಾದಂಥದ್ದು ಹಿಂದೂ ಅಂತ ಕರೆದಿರಲ್ಲ. ಆ ಪದವನ್ನೇ ಇಟ್ಕೊಂಡು ಈ ಜನರಿಗೆ ನಾವು ಹೊಡಿತಕ್ಕಂಥ ಕೆಲಸ ಮಾಡ್ತಾ ಇದ್ದಿರಲ್ಲ, ಧರ್ಮದ ಹೆಸರಿನೊಳಗಡೆ ಜನರನ್ನ ಎತ್ತಿ ಕಟ್ತಾ ಇದ್ದಿರಲ್ಲ. ನಿಮ್ಮ ಧಾರ್ಮಿಕ ಆಲೋಚನೆಗಳು, ವೇದಗಳು ಇತ್ಯಾದಿಗಳು ಏನಂತಂದ್ರೆ ಇದು ವೈದಿಕ ಧರ್ಮ. ಆ ವೈದಿಕ ಧರ್ಮ ಬ್ರಾಹ್ಮಣತ್ವದ ಧರ್ಮ, ಬ್ರಾಹ್ಮಣಶಾಹಿಯ ಧರ್ಮ, ಬ್ರಾಹ್ಮಣತ್ವದ ಧರ್ಮ ಅಂತ ಹೇಳ್ತಾರೆ. ನಾವೇ
ವೈದಿಕ ಧರ್ಮ ಅಂತ ಹೇಳ್ತಾರೆ, ಅದನ್ನೇ ಬೇಡ, ಸಿಂಧು ಧರ್ಮ ಅಂತ ಕರ್ಕೊಳ್ಬಹುದು. ಬದಲಾಗಿ ಹಿಂದೂ ಅಂತ ಬಳಸಿದ್ರಲ್ಲ, ಒಂದು ಪದವನ್ನ, ಧಾರ್ಮಿಕ ಪದವನ್ನ, ನಿಮ್ಮದೇ ಈ ನೆಲದ ಪದವನ್ನು ಹುಟ್ಟಾಕ್ಲಾರ್ದಂಥವ್ರು ನೀವು ಜನರ ತೆರವೊಳಗಡೆ ಈ ಥರದ ಧಾರ್ಮಿಕವಾದಂಥ ಭಾವನೆಗಳನ್ನು ಕೇಳಿಸುವಂಥ ಒಂದು ಧರ್ಮವನ್ನು ನಾಶ ಮಾಡಲಿಕ್ಕೆ ಹೊರಟಿರುವಂಥ ನೆಲೆ ಒಳಗಡೆ ಇವತ್ತು ಲಿಂಗಾಯತ ಧರ್ಮದ ಮೇಲೆ ಒಂದು ಸಮರವನ್ನು ಸಾರಿದ್ದೀರಲ್ಲ. ಲಿಂಗಾಯತರು, ಬಸವಣ್ಣ, ಬಸವ ಪರಂಪರೆ, ನೀವು ಯಾವತ್ತು ಇವತ್ತು ವೇದಗಳನ್ನ ಉಚ್ಚಾರ ಮಾಡ್ತಿರೋ, ಆಗಮನಗಳನ್ನು ಉಚ್ಚಾರ ಮಾಡ್ತಿರೋ, ಶಾಸ್ತ್ರಗಳನ್ನು ಉಚ್ಚಾರ ಮಾಡ್ತಿರೋ, ಆ ಎಲ್ಲವನ್ನ